ಇನ್ನು ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ವಿಚಾರಕ್ಕೆ ಗಲ್ಫ್ ಯುದ್ಧಕ್ಕೆ ಬೆಂಬಲವನ್ನು ನೀಡಲು ಬ್ರಿಟನ್ ಹಿಂದೇಟನ್ನು ಹಾಕ್ತಾ ಇದೆ. ತನ್ನ ಸೇನೆ ನೆಲೆಗಳನ್ನು ಬಳಸದಂತೆ ಬ್ರಿಟನ್ ಸೂಚನೆಯನ್ನು ನೀಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇಟಲಿ ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಬ್ರಿಟನ್ ವಿರುದ್ಧ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರಂತೆ. ಬ್ರಿಟನ್ನಲ್ಲಿ ನೋಡಿ ಯಾವ ರೀತಿಯಲ್ಲಿ ಬೇರೆನ್ನಲ್ಲಿ ಅರಬ್ ಕಂಟ್ರಿಗಳಲ್ಲಿ USA ಬೇಸ್ಗಳಿವೆಯೋ ಅದೇ ತರ ಬ್ರಿಟನ್ನಲ್ಲೂ ಕೂಡ ಅಮೆರಿಕದ ಬೇಸ್ಗಳಿವೆ. ನಾವು ನಿಮ್ಮ ಬೇಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಇರಾನ್ ಮೇಲೆ ದಾಳಿ ನಡೆಸ್ತೀವಿ, ನಮಗೆ ಜಾಗ ಕೊಡಿ ಅಂತ ಕೇಳಿದ್ರೆ ಬ್ರಿಟನ್ ನೋ, ಖಂಡಿತವಾಗಿ ನಾವು ಕೊಡಲ್ಲ ಅಂತ ಹೇಳ್ತಾ ಇದೆ. ಇವೇನ್ ಇಟಲಿ ಕೂಡ ಇದೇ ಮಾತನ್ನು ಹೇಳಿದ್ದೆ, ನಾನಾಗ ಪ್ರಸ್ತಾಪ ಮಾಡ್ತಾ ಇದ್ದೆ. ಮೆಲೋನಿ ನಿನ್ನೆ ದಿನ ಇದೇ ಕಾರಣಗಳನ್ನು ಕೊಟ್ಟರು, ಇಲ್ಲ ಈ ವಾರಿಗೂ ನಮಗೂ ಸಂಬಂಧ ಇಲ್ಲ, ನಾವು ಬಿಡಲ್ಲ ಅಂತ ಹೇಳಿ. ನಾವು ಇದನ್ನ ಮರೆಯಲ್ಲ ಅಂತ ದೊಡ್ಡಣ್ಣ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಟ್ರಂಪ್ ಕೆಂಡಾಮಂಡರಾಗ್ಬಿಟ್ಟಿದ್ದಾರೆ. ಯುದ್ಧದಲ್ಲಿ ನಾವು ಗೆದ್ದ ಬಳಿಕ ನೆರವು ಕೊಡಲು ಬಂದ್ರೆ ಅದು ಬೇಕಿಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ದಾರಂತೆ. ಬ್ರಿಟನ್ನ ಈ ವರ್ತನೆ ನಾನು ಮರೆಯಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಗುಡುಗಿದ್ದಾರೆ. ಯಾಕಂತ ಹೇಳಿದ್ರೆ ಈ ವಾರ್ ಇದೆಯಲ್ಲ, ದಿಸ್ ಇಸ್ ದ ಮ್ಯಾಡ್ ವಾರ್ ಆಗ್ತಾ ಇರುವಂತದ್ದು. ನಾನು ಯಾವಾಗಲೂ ಹೇಳ್ತೀನಿ, ದಿಸ್ ಇಸ್ ದ ಮ್ಯಾಡ್ ವಾರ್, ನಾಟ್ ದ ಸ್ಟ್ರಾಟಜಿಕ್ ವಾರ್ ಅಂತ ಹೇಳಿ. ನಮ್ಗೆ ಯಾಕೆ ಬೇಕು? ಆಲ್ರೆಡಿ ಇಲ್ಲಿ ತೈಲಗಳು ಆಗ್ಲಿ ಮತ್ತೊಂದಾಗ್ಲಿ ಸರಬರಾಜು ನಿಂತು ಬಿಟ್ಟಿದೆ ಪ್ರಪಂಚದಲ್ಲಿ ಅರ್ಧ ಭಾಗ. ಅಂಥದ್ರಲ್ಲಿ ಈ ಇಲ್ಲದೆ ಇರುವಂತ ಜಗಳವನ್ನ ನಾವ್ಯಾಕೆ ಮೈ ಮೇಲೆ ಎಳ್ಸ್ಕೊಳ್ಬೇಕು ಅಂತ ಹೇಳಿ ಎಲ್ಲಾ ದೇಶಗಳು ಮುಂದಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಇನ್ನೊಂದು ದೇಶ, ಈಗ ಬ್ರಿಟನ್ ಎಂಟ್ರಿ ಕೊಡ್ತು, ಇಟಲಿ ಎಂಟ್ರಿ ಕೊಡ್ತು ಅಂತ ಹೇಳಿದ್ರೆ ಇದರ ತೀವ್ರತೆ ಹೆಚ್ಚುತ್ತೆ. ಇದು ವರ್ಲ್ಡ್ ವಾರ್ ಆಗಿ ಬದಲಾಗುವಂತ ಎಲ್ಲಾ ಸಾಧ್ಯತೆಗಳಿವೆ. ಹಾಗಾಗಿ ನಮ್ಮ ಬೇಸ್ಗಳನ್ನ ನಿಮ್ಗೆ ಉಪಯೋಗಿಸ್ಕೊಳ್ಳಕ್ಕೆ ಕೊಡಲ್ಲ ಅಂತ ಹೇಳ್ತಾ ಇದೆ. ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅಮೆರಿಕದ ಪರಿಸ್ಥಿತಿ, ಅಬ್ರಾಹಂ ಲಿಂಕನ್ ಅನ್ನುವಂತಹ ಆ ವಾರ್ಶಿಪ್ ಅನ್ನು ತಗೊಂಡು ಬಂದು ಸಮುದ್ರದಲ್ಲಿ ನಿಲ್ಸ್ಕೊಂಡು ಅಲ್ಲಿಂದ ಇವರು ಮಿಸೈಲ್ಗಳು ದಾಳಿ ಮಾಡ್ತಾ ಇರೋದು. ಅಮೆರಿಕಕ್ಕೆ ಯಾವುದೇ ಕಾರಣಕ್ಕೂ ಕೂಡ ವಾರ್ಶಿಪ್ಗಳನ್ನ ಇರಾನ್ ಹತ್ರನೂ ತಗೊಂಡು ಹೋಗಕ್ಕಾಗ್ತಾ ಇಲ್ಲ. ಅಮೆರಿಕ ಟ್ಯಾಂಕರ್ಗಳನ್ನು ಇರಾನ್ ಹತ್ರಕ್ಕೆ ತಗೊಂಡು ಹೋಗಕ್ಕಾಗ್ತಾ ಇಲ್ಲ. ಇರಾನ್ನ ಜಿಯೋಗ್ರಫಿಯೇ ಹಂಗಿದೆ. ಸುತ್ತಮುತ್ತಲೂ ಕೂಡ ಅವರಿಗೆ ಒಂದೋ ಸಮುದ್ರ ಇಲ್ಲದೆ ಇದ್ರೆ ಪರ್ವತ ಶ್ರೇಣಿಗಳು ತುಂಬಿಕೊಂಡು ಬಿಟ್ಟಿವೆ. ಹಾಗಾಗಿ ಇರಾನ್ನ ರೀಚ್ ಮಾಡೋದಿದೆಯಲ್ಲ ಅಮೆರಿಕಕ್ಕೆ ಹರಸಾಹಸ ಆಗ್ಬಿಟ್ಟಿದೆ. ಖಾಲಿ ಏರ್ ಸ್ಟ್ರೈಕ್ಗಳನ್ನು ಮಾಡಬೇಕು. ಏರ್ ಸ್ಟ್ರೈಕ್ ಅತ್ಯಂತ ದುಬಾರಿ ಆಗುತ್ತೆ. ಲ್ಯಾಂಡ್ ಸ್ಟ್ರೈಕ್ ಅನ್ನ ಮಾಡಬೇಕಾದ್ರೆ ಅದರ ಹತ್ರದಲ್ಲಿ ಯಾವುದು ಬೇಸ್ ಇಲ್ಲ. ಇದೇ ಬ್ರಿಟನ್ ಬೇಸ್ ಅನ್ನ ಅಥವಾ ಇಟಲಿ ಬೇಸ್ ಅನ್ನ ಅದು ಯೂಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಬ್ರಿಟನ್ ಹೇಳ್ತಾ ಇದೆ, ಇಲ್ಲ ಕಂಟ್ರಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನೀವೇನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ನಿಮ್ಗೂ ಮತ್ತು ಇಸ್ರೇಲ್ಗೂ ಇರಾನ್ ನಡುವೆ ಇರುವಂತ ಕೆಲಸ ಇದು, ನಾವು ಯಾವುದೇ ಕಾರಣ ನಮ್ಮ ಜಾಗನ ಬಿಟ್ಕೊಡಲ್ಲ ಅಂತ ಬ್ರಿಟನ್ ಹೇಳ್ತಾ ಇದೆ. ಇದಕ್ಕೆ ಟ್ರಂಪ್ ಕೆಂಡಾಮಂಡಲರಾಗ್ಬಿಟ್ಟಿದ್ದಾರೆ. ಟ್ರಂಪ್ ಏನಂತ ಎಣಿಸ್ಕೊಂಡು ಬಿಟ್ಟಿದ್ದಾರೆ ಗೊತ್ತಾ ಈ ಮನುಷ್ಯ? ಇಡೀ ಪ್ರಪಂಚ ಅಮೆರಿಕಕ್ಕೆ ಶರಣಾಗಿರ್ಬೇಕು, ಇಡೀ ಪ್ರಪಂಚ ತನ್ನ ಕಾಲಗಳೇ ಇರಬೇಕು, ತಾನು ಏನು ಹೇಳ್ತೀನೋ ಅದನ್ನೆಲ್ಲ ಕೇಳಬೇಕು ಅಂತ ಇವರಿದ್ದಾರೆ. ಆದರೆ ಪ್ರಪಂಚ ಇವತ್ತು ಹಂಗಿಲ್ಲ ಸ್ವಾಮಿ. ಅವರವ್ರ ಹತ್ರ ಎಲ್ಲರ ಹತ್ರ ಒಂದೊಂದು ಮಿಲಿಟರಿ ಇದೆ. ಒಂದು ಕಾಲದಲ್ಲಿ ಇತ್ತು ಅಮೆರಿಕ ದೊಡ್ಡಣ್ಣ ಅಂತ ಕರೆಸ್ಕೊಳ್ತಿತ್ತು, ಅಥವಾ ಅಮೆರಿಕವೇ ಎಲ್ಲದನ್ನ ಆಳ್ತಾ ಇತ್ತು. ನೋ, ಈಗಿನ ಪರಿಸ್ಥಿತಿ ಹಂಗಿಲ್ಲ. ಎಲ್ಲಾ ರಾಜ್ಯಗಳು ಸ್ವತಂತ್ರವಾಗಿ ಚಿಂತನೆ ಮಾಡುವಂತ ಹಂತಕ್ಕೆ ಹೋಗಿವೆ. ಸೊ ಬ್ರಿಟನ್ ಆಗ್ಲಿ ಇಟಲಿ ಆಗ್ಲಿ ಇದಕ್ಕೆ ಯಾವುದೇ ಕಾರಣಕ್ಕೆ ಒಪ್ತಾ ಇಲ್ಲ.